ಜೈ ಹಿಂದ್ ಎಲ್ಲ ನನ್ನ ಡಿಫೆನ್ಸ್ ಆಸ್ಪಿರೆಂಟ್ಸ್ಗೆ ಅದರ ಜೊತೆಗೆ SSG ತಯಾರಿಯನ್ನ ಮಾಡ್ತಿರ್ತಕ್ಕಂಥ ಟೈಗರ್ಸ್ಗಳಿಗೆ ನಿಮ್ಗೊಂದು ಗುಡ್ ನ್ಯೂಸ್. ಜೈ ಹಿಂದ್ ಎಲ್ಲ ನನ್ನ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗೆ ನೋಡ್ಕೋಬಹುದು. CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಪ್ಯಾರಾಮಿಲಿಟರಿ ಫೋರ್ಸಸ್ ನಲ್ಲಿ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಪ್ರತಿ ವರ್ಷನೂ ಕೂಡ ಕಾಲ್ ಫಾರ್ಮ್ ಅನ್ನ ಮಾಡ್ತಾರೆ. ಸೊ ಈ ವರ್ಷನೂ ಕೂಡ ಕಾಲ್ ಫಾರ್ಮ್ ಅನ್ನ ಮಾಡಿದರೆ ಸಾಕಷ್ಟು ಹುದ್ದೆಗಳನ್ನ 9,175 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಕರ್ನಾಟಕ ಅದೃಷ್ಟನೇ ಅನ್ಕೊಳ್ಬಹುದು. ನಮ್ಮ ಸ್ಟೇಟಿಗಾಗಿ ಎಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಮಾಡಿದಾರಪ್ಪ ಅಂದ್ರೆ 466 ಟೋಟಲಿ ನೋಡ್ಕೊಡ್ರಿ. SSCGDಯಲ್ಲಿ ಅಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಮಾಡಿದಾಗ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಹುದ್ದೆಗಳು 450ಕ್ಕಿಂತ ಪ್ಲಸ್ ವೇಕೆನ್ಸಿಗಳನ್ನ ಮಾತ್ರ SSCGDಯಲ್ಲಿ ಕೊಟ್ಟಿದ್ರು. ಇವಾಗ ನೋಡ್ಕೊಡ್ರಿ 9,000 ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ ಅಂತ 466 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಹೇಳ್ತಿದ್ರೆ ಯಾರೆಲ್ಲ SSCGDಯನ್ನ ತಯಾರಿಯನ್ನ ಮಾಡ್ತಾ ಇದ್ದಿರಲ್ಲ, ಅದರ ಜೊತೆಗೆ ಅಗ್ನಿವೀರದಲ್ಲಿ ಏಜ್ ಕಂಪ್ಲೀಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಇದೊಂದು ಬಂಪರ್ ಚಾನ್ಸ್ ಅನ್ಕೊಳ್ಬಹುದು. ಎಕ್ಸಾಮ್ ಕೂಡ ನಾರ್ಮಲ್ ಆಗಿ ಇರ್ತದೆ. ಸೊ ನೀವು ಈ ಸರಿ ಇದರಲ್ಲಿ ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಬಹಳ ಇದೆ. ಆದ್ರೆ ತಯಾರಿಯನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಬೇಕು. ಸೊ ಇದ್ರ ಕಂಪ್ಲೀಟ್ ಆಗಿರ್ತಕ್ಕಂಥ ವಿಡಿಯೋನ ನಾನು ನಿನ್ನೆ ಆಲ್ರೆಡಿ ಶಾರ್ಟ್ ವಿಡಿಯೋನ ಮಾಡಿದೀನಿ. ಸೊ ಇವಾಗ ಬಂದ್ಬಿಟ್ಟು ಕಂಪ್ಲೀಟ್ ಪ್ರೊಸೆಸಿಂಗ್ ಇದ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲನೂ ಕೂಡ ಆಲ್ರೆಡಿ ನಾನು ಬೋರ್ಡ್ ಮೇಲೆ ರೈಟಿಂಗ್ ಮಾಡಿದೀನಿ. ಇನ್ನೂ ಕೂಡ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತೀನಿ. ಪ್ರತಿಯೊಬ್ರು ಕೂಡ ಮಿಸ್ ಮಾಡಿದ್ರೆ ಈ ವಿಡಿಯೋನ ನೋಡ್ಕೊಡ್ರಿ. ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಸರಿ ನೀವು CRPF ಜಾಬ್ ನಲ್ಲಿ ಜಾಬ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರಿಯಪ್ಪ ಅಂದ್ರೆ ಈ ಸರಿ ನಾನು ಸರ್ CRPF ಟ್ರೇಡ್ಸ್ಮನ್ ಹುದ್ದೆಯನ್ನ ಆಗ್ಲೇಬೇಕಂತ ಕನಸನ್ನ ಹೊತ್ಕೊಂಡಿದೀನಿ ಅಂತ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಕೆಳಗಡೆ ಕಾಣ್ತಿರುವಂತ ಲೈಕ್ ಬಟನ್ ಮೇಲೆ ಫಸ್ಟ್ ಒಂದು ಲೈಕ್ ಮಾಡಿ. ಅದರ ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಏನೇ ಕಾಣ್ತಾ ಇದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನ್ ಅನ್ನು ಹೊತ್ಕೊಂಡ್ರೆ ಡೈಲಿ ಅಪ್ಡೇಟ್ ಇನ್ಮೇಲೆ ಇದ್ರ ಎಕ್ಸಾಮ್ ಸಿಲೆಬಸ್ ಆಯ್ತು, ಇದ್ರ ಕ್ಲಾಸಸ್ಗಳಾಯ್ತು, ಇದ್ರ ಫಿಸಿಕಲ್ ಪ್ರೋಸೆಸ್ ಏನಿರ್ತದೆ ಕಂಪ್ಲೀಟ್ ಆಗಿ ಇದರ ಅಡ್ಮಿಟ್ ಕಾರ್ಡ್ ಆಯ್ತು, ಅಪ್ಲಿಕೇಶನ್ ಅನ್ನ ಯಾವ ತರ ಆನ್ಲೈನ್ ಮುಖಾಂತರ ಹಾಕ್ಬೇಕು ಅನ್ನೋದು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಯಾವ ತರ ಹಾಕ್ಬೇಕು, ಡಾಕ್ಯುಮೆಂಟ್ಗಳು ಏನೇನು ಬೇಕಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಇದ್ರ ಅಡ್ಮಿಟ್ ಕಾರ್ಡು, ನೆಕ್ಸ್ಟ್ ಇದ್ರ ರಿಟರ್ನ್ ಎಕ್ಸಾಮು, ನೆಕ್ಸ್ಟ್ ಇದ್ರ ಫಿಸಿಕಲ್, ನೆಕ್ಸ್ಟ್ ಟ್ರೇಡ್ ಟೆಸ್ಟ್ ನಲ್ಲಿ ಕೂಡ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ, ಟ್ರೇಡ್ ಟೆಸ್ಟ್ ಅನ್ನ ಯಾವ ತರ ಪಾಸ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೋತಾನ ಮರೆಯಕ್ ಹೋಗ್ಬಿಡ್ರಿ. ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಈ ಸರಿ ಯಾರೆಲ್ಲ CRPF ಆಗ್ಬೇಕಂತ ಅನ್ಕೊಂಡಿದ್ರಲ್ಲ CRPF ಅಂತ ಹೇಳಿ ಕಮೆಂಟ್ ಸೆಕ್ಷನ್ ದಲ್ಲಿ CRPF ಅಂತ ಬರ್ದ ಅದ್ರ ಜೊತೆಗೆ ಒಂದು ಹಾಟ್ ಸಿಂಬಲ್ ಅನ್ನ ಕಳಿಸಿ. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಡಿಫೆನ್ಸ್ ಹುದ್ದೆಗೆ ಇಷ್ಟು ಜನ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿ ನನಗೂ ಕೂಡ ತುಂಬಾನೇ ಖುಷಿ ಆಗ್ತದ. ಓಕೆ, ಇಲ್ಲಿ ನೋಡ್ಕೊಡ್ರಿ ಕರೆದಿರ್ತಕ್ಕಂಥ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 9,175 ಹುದ್ದೆಗಳನ್ನ ಕನ್ಫರ್ಮ್ ಅನ್ನ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ ನಮ್ಮ ಕರ್ನಾಟಕಕ್ಕೆ ಅಂತ ಹೇಳಿ 466 ವೇಕೆನ್ಸಿಗಳಿದಾವೆ. ನೆಕ್ಸ್ಟ್ ಅಪ್ಲೈ ಡೇಟ್ ಸರ್ ಅರ್ಜಿ ಸ್ಟಾರ್ಟ್ ಆಗಿದೆಯಾ ಅಂತ ಕೇಳಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೊಡ್ರಿ. ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ನಿನ್ನೆ ತಾನೇನೆ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ನಿಮ್ಗೆ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿದರೆ ನೋಡ್ಕೊಡ್ರಿ. ಏಪ್ರಿಲ್ 20ನೇ ತಾರೀಕಿಗೆ ಅಂದ್ರೆ ಇದೇ ತಿಂಗಳ ಕೇವಲ 11 ದಿನಗಳಲ್ಲಿ ನಿಮ್ಮ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 19 ಮೇ ತಿಂಗಳಲ್ಲಿ 19ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಅದ್ರ ಜೊತೆಗೆ ಸರ್ ಎಜುಕೇಶನ್ ಏನ್ ಬೇಕಾಗುತ್ತೆ ಸರ್ 10th ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನು ಹಾಕ್ಬೋದಾ? ಎಸ್, ಜಸ್ಟ್ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ರು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಸರ್ ತುಂಬಾನೇ ಖುಷಿ ಆಯ್ತು ಸರ್. ನಮ್ಮ PUC ಮುಗಿದಿರಲಿಲ್ಲ, ನಾವು 10th ಮುಗಿಸಿ ಊರಲ್ಲಿ ಟ್ರ್ಯಾಕ್ಟರು, ಡ್ರೈವರು, ಅದ್ರ ಜೊತೆಗೆ ಕಾಂಕ್ರೀಟ್ ಕೆಲಸಕ್ಕೂ ಸೊ ಮನೆ ಫ್ಯಾಮಿಲಿ ಬರೋಕೊಂಡು ಬಹಳ ತೊಂದರೆ ಇತ್ತು ಸರ್. ನಾವು 10th ಮುಗಿಸಿ ಈ ತರದೆಲ್ಲ ವರ್ಕ್ ಮಾಡ್ತಾ ಇದೀವಿ ಸರ್. ಇದೊಂದು ಒಳ್ಳೆಯ ಸುವರ್ಣ ಅವಕಾಶವನ್ನ ಕೊಟ್ರಿ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಅನ್ಕೊಳ್ಬಹುದು. 10th ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೂ ಅಪ್ಲಿಕೇಶನ್ ಹಾಕ್ಬೋದು. ಸರ್ ಏಜ್ ಎಷ್ಟು ಬೇಕಾಗುತ್ತೆ ಸರ್? ಇದನ್ನು ಕೂಡ ಅಗ್ನಿವೀರ್ 21 ಏಜ್ ಏನ್ ಮಾಡಿದಾರೆ ಅಂತ ಕೇಳಕ್ ಹೋಗ್ಬೇಡ್ರಿ. ಏಜ್ ನೋಡ್ಕೊಡ್ರಿ 18 ವಯಸ್ಸಿನಿಂದ ಹಿಡಿದು 23 ಏಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಹಾಕ್ಬೋದು? ಜನರಲ್ ಮತ್ತು EWS ಅವರು 23. ನೆಕ್ಸ್ಟ್ ಸರ್ ಅನ್ನೋದು OBC ಕ್ಯಾಟಗರಿ ಇದೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಸರ್ಟಿಫಿಕೇಟ್ ಇದೆ ಅನ್ನೋರು 3 ವರ್ಷ ಏಜ್ ಎಲೆಕ್ಷನ್ ಇರ್ತದೆ ಅಂದ್ರೆ 26 ಏಜ್ ಮಟ್ಟ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. SC ಮತ್ತು ST ಕ್ಯಾಟಗರಿ ಅಂದ್ರೆ ನೀವು 28 ಮಟ್ಟ ಏಜ್ ಅನ್ನ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಓಕೆನಾ? ಆ ಕಾರಣಕ್ಕೋಸ್ಕರ ಅಕಸ್ಮಾತ್ ಸರ್ ನನ್ನ ಡ್ರೈವಿಂಗ್ ಲೈಸೆನ್ಸ್ ಇದೆ ಸರ್, ನನ್ನ ಹತ್ರ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು 21 ಏಜ್ ಅಂತ ಹಿಡಿದು 27 ಏಜ್ ಇರತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. OBC ದವರಿಗೆ 30, SC ST ದವರಿಗೆ 32 ಏಜ್ ಮಟ್ಟ ಅವಕಾಶ ಇರ್ತದ. ನೆಕ್ಸ್ಟ್
ಸರ ಇದಕ್ಕೆ ಸೆಲೆಕ್ಷನ್ ಪ್ರೋಸೆಸ್ ಏನಿರ್ತದ, ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ನೋಡ್ಕೊಡ್ರಿ 100 ರೂಪೀಸ್, ಕೇವಲ 100 ರೂಪಾಯಿ ಮಾತ್ರ ಅಪ್ಲಿಕೇಶನ್ ಫೀಸ್ ಇರುತ್ತೆ. SC/ST ದವರಿಗೆ ಯಾವುದೇ ತರನಂತ ಫೀಸ್ ಇರೋದಿಲ್ಲ, ಮಹಿಳೆಯರಿಗೆ ಕೂಡ ಯಾವುದೇ ತರನ ಫೀಸ್ ಇರೋದಿಲ್ಲ. ಜನರಲ್, OBC ದವರಿಗೆ ಮತ್ತು EWS ಅಭ್ಯರ್ಥಿಗಳಿಗೆ ಮಾತ್ರ ಫೀಸ್ ಅನ್ನ ಕಟ್ಟಬೇಕಾಗುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಡ್ರಿ ಸರ ಏನ್ ಇರ್ತದಪ್ಪ ಅಂದ್ರೆ, ಫಸ್ಟ್ ಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನು ಹಾಕ್ತಿರಿ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮ್ಮ ಅಡ್ಮಿಟ್ ಕಾರ್ಡ್ ಬರ್ತದ. ಸೊ ಅಡ್ಮಿಟ್ ಕಾರ್ಡ್ ಬಂದ ತಕ್ಷಣ ನಿಮ್ದು ಆನ್ಲೈನ್ ಎಕ್ಸಾಮ್ ಇರ್ತೈತಿ. CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 100 ಕ್ವಶನ್ ಎಕ್ಸಾಮ್ ಇರ್ತೈತಿ, 100 ಮಾರ್ಕ್ಸ್ ಇರ್ತೈತಿ, 2 ತಾಸು ಎಕ್ಸಾಮ್ ಗೆ ಟೈಮಿಂಗ್ ಇರ್ತೈತಿ. SSCGD ಅಲ್ಲಿ 80 ಕ್ವಶನ್ ಅನ್ನ ಒಂದೇ ತಾಸಲ್ಲಿ ಟಚ್ ಮಾಡಬೇಕು, ಇಲ್ಲ 100 ಕ್ವಶನ್ ಅನ್ನ 2 ತಾಸಿನ ಟೈಮಿಂಗ್ ಕೊಟ್ಟಿರ್ತಾರ. ಆ ಕಾರಣಕ್ಕೋಸ್ಕರ ಸಾಕಷ್ಟು ವಿದ್ಯಾರ್ಥಿಗಳು ಪಾಸ್ ಮಾಡ್ಕೊಳ್ಳೋಕೆ ಅವಕಾಶ ಸಿಗ್ತದ. ಎಕ್ಸಾಮ್ ಮುಗಿದ್ಮೇಲೆ ಸೊ ಎಕ್ಸಾಮ್ ಅನ್ನ ಕಂಪ್ಲೀಟ್ ಆಗಿ ರಿಸಲ್ಟ್ ಬರ್ತದೆ. ರಿಸಲ್ಟ್ ಆದ್ಮೇಲೆ ನಿಮ್ಮ ಫಿಸಿಕಲ್ ಟೆಸ್ಟ್ ಇರುತ್ತೆ. ಸೊ ಫಿಸಿಕಲ್ ಟೆಸ್ಟ್ ನಲ್ಲಿ 5K ರನ್ನಿಂಗ್ ಇರ್ತೈತಿ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಫಿಸಿಕಲ್ ಪಾಸ್ ಆದ್ಮೇಲೆ ಟ್ರೇಡ್ ಟೆಸ್ಟ್ ಇರ್ತದ. ಸೊ ನೀವೆಲ್ಲರೂ ಕೂಡ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕನ್ಫರ್ಮ್ ಅನ್ನ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಟ್ರೇಡ್ ಟೆಸ್ಟ್ ಅನ್ನ ಪಾಸ್ ಮಾಡ್ಲೇಬೇಕಾಗುತ್ತೆ. ಟ್ರೇಡ್ ಟೆಸ್ಟ್ ಆದ್ಮೇಲೆ ಮೆಡಿಕಲ್ ಇರ್ತತಿ. ಸೊ ಮೆಡಿಕಲ್ ಯಾವ ತರ ಡಿಫೆನ್ಸ್ ನಲ್ಲಿ ಚೆಕ್ ಮಾಡ್ತಾರೆ, ಕಣ್ಣು, ಕಿವಿ, ಮೂಗ್, ಕಾಲ, ಆತರ ಏನಾದ್ರು ಚೆಕಿಂಗ್ 6x6 ಆಯ್ತು, ಕಲರ್ ಬ್ಲೈಂಡ್ನೆಸ್ ಆಯ್ತು, ನೆಕ್ಸ್ಟ್ ಕ್ಯಾರಿ ಆಂಗಲ್, ನಾಕ್ನಿ, ಇವೆಲ್ಲನೂ ಕೂಡ ಸ್ವೆಟ್, ಇವನ್ನೆಲ್ಲನೂ ಕೂಡ ಮೆಡಿಕಲ್ ನಲ್ಲಿ ಚೆಕ್ಅಪ್ ಮಾಡ್ತಾರೆ. ಆದ ನಂತರ DV ಅಂದ್ರೆ ಏನ್ ಸರ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಚೆಕ್ ಮಾಡ್ತಾರೆ. ಒರಿಜಿನಲ್ ಡಾಕ್ಯುಮೆಂಟ್ ಅದಾವೋ ಇಲ್ಲೋ ಅನ್ನೋದನ್ನ ಕನ್ಫರ್ಮೇಶನ್ ಆಗಿ ಚೆಕ್ ಅನ್ನ ಮಾಡ್ತಾರೆ. ಸರ್ ಇದ್ರ ಎಕ್ಸಾಮ್ ಸಿಲೆಬಸ್ ಏನಿರ್ತದ, ಸರ್ ಎಕ್ಸಾಮ್ ಸಿಲೆಬಸ್ ಅನ್ನ ಹೇಳ್ತೀನಿ ನೋಡ್ಕೊಡ್ರಿ, ಕಂಪ್ಲೀಟ್ ಆಗಿ ನೋಡ್ಕೋತಾ ಹೋಗ್ರಿ, ಅಂದ್ರೆ ನಿಮ್ಗೆ ಕ್ಲಿಯರಿಟಿ ಆಗಿರ್ತಕ್ಕಂಥ ಮಾಹಿತಿ ಕೂಡ ಸಿಗ್ತದ. ಎಕ್ಸಾಮ್ ಸಿಲೆಬಸ್ ನೋಡ್ಕೊಡ್ರಿ. ಫಸ್ಟ್ ಗೆ ನಿಮ್ಗೆ ಟೋಟಲ್ ಎಷ್ಟು ಅಂದ್ರೆ 100 ಕ್ವಶನ್ಸ್ ಇರ್ತಾವ. ಎಷ್ಟು 100 ಕ್ವಶನ್ಸ್ ಇರ್ತಾವ, 100 ಮಾರ್ಕ್ಸ್ ಎಕ್ಸಾಮ್ ಇರ್ತದ. ಟೈಮಿಂಗ್ ಬಂದ್ಬಿಟ್ಟು 2 ತಾಸು ಎಕ್ಸಾಮಿಗೆ ಟೈಮಿಂಗ್ ಇರುತ್ತೆ. ಎಷ್ಟು 2 ತಾಸು ಟೈಮಿಂಗ್ ಇರ್ತೈತಿ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವ. ಎಷ್ಟು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವ. ನೆಗೆಟಿವ್ ಕೂಡ 0.25 ನೆಗೆಟಿವ್ ಇರ್ತದ. ಏನು ನೆಗೆಟಿವ್ ಏನಿರ್ತಪ್ಪ ಅಂದ್ರೆ 0.25 ಎಕ್ಸಾಮ್ ನಲ್ಲಿ ನೆಗೆಟಿವ್ ಕೂಡ ಇರ್ತದೆ. ನೋಡ್ಕೊಡ್ರಿ. ಜನರಲ್ ಸೈನ್ಸ್ ಅಂದ್ರೆ ನಿಮ್ಗೆ ನೋಡ್ಕೊಡ್ರಿ, ರೀಸನಿಂಗ್ ಫಸ್ಟ್ ಗೆ ನಿಮ್ಗೆ ರೀಸನಿಂಗ್ 25 ಕ್ವಶನ್ಸ್ ಇರ್ತಾವ. ನೆಕ್ಸ್ಟ್ ಮ್ಯಾಥ್ಸ್ 25 ಕ್ವಶನ್ಸ್ ಇರ್ತಾವ. ನೆಕ್ಸ್ಟ್ GK/GS ಕೂಡಿ 25 ಕ್ವಶನ್ಸ್ ಇರ್ತಾವ. ನೆಕ್ಸ್ಟ್ ಅದರ ಜೊತೆಗೆ ಇಂಗ್ಲಿಷ್ ಮತ್ತು ಹಿಂದಿ ಗ್ರಾಮರ್ ಯಾವ್ದಾದ್ರು ತಗೊಳ್ರಿ 25 ಕ್ವಶನ್ಸ್. 4 ಸೆಕ್ಷನ್ಸ್ ಇರ್ತಾವ. ಸೆಕ್ಷನ್ ವೈಸ್ 25 ಕ್ವಶನ್ಸ್, 25 ಮಾರ್ಕ್ಸ್. ಟೈಮಿಂಗು 2 ತಾಸು ಟೈಮಿಂಗ್ ಇರ್ತದ. 120 ಮಿನಿಟ್ಸ್ ಟೈಮಿಂಗ್ ಇರ್ತದ. ಓಕೆ ಸರ್, ಡ್ರೈವರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು 10ನೇ ತರಗತಿ ಪಾಸ್ ಆಗಿರ್ಬೇಕು. ಅದರ ಜೊತೆಗೆ ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಹಾಕ್ಬೇಕನ್ನೋರು 10th ಪಾಸ್ ಆಗಿರ್ಬೇಕು. ಅದ್ರ ಜೊತೆಗೆ PUC ಕಂಪ್ಲೀಟ್ ಆಗಿರ್ಬೇಕು, ಅಥವಾ ಇಲ್ಲಾಂದ್ರೆ ITI ಮುಗಿದಿರ್ಬೇಕು. ನೆಕ್ಸ್ಟ್ ಆಲ್ ಅದರ್ ಟ್ರೇಡ್ ಫಾರ್ ಯಾವಂತಂದ್ರೆ ಆಲ್ ಅದರ್ ಟ್ರೇಡಿಂಗ್ ನೋಡ್ಕೊಡ್ರಿ. ಜಸ್ಟ್ 10th ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಓಕೆ ನೆಕ್ಸ್ಟ್ ಫೈನಲ್ ಇಯರ್ ವಿಂಗ್ ಟೆಕ್ನಿಕಲ್ ನೋಡ್ಕೊಡ್ರಿ. 1 ಇಯರ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತಾ. SLC ಮೇಲೆ ಮುಗಿದ್ಮೇಲೆ ಯಾವ್ದಪ್ಪ ಅಂತಂದ್ರೆ ಅದು ಪೈನಿಯರ್ ವಿಂಗ್ ಮೋಷನ್ ಎಲೆಕ್ಟ್ರಿಷಿಯನ್ ಅಂತ ಹೇಳಿ. ಇನ್ನು ಉಳಿದಿರ್ತಕ್ಕಂಥದ್ದಕ್ಕೆ ಯಾವುದೇ ತರಹದಂತ ಎಕ್ಸ್ಪೀರಿಯನ್ಸ್ ಕೂಡ ಇರೋದಿಲ್ಲ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ. ಆನ್ಲೈನ್ ಸೆಂಟರ್ಗೆ ಹೋಗಿ ವಿಸಿಟ್ ಕೊಡ್ರಿ, ಅಪ್ಲಿಕೇಶನ್ ಅನ್ನ ಹಾಕೊಳ್ರಿ. ಸರ್ ಇದಕ್ಕೆ ಹೈಟ್ ಏನಿರ್ತದ, ಸೊ ಹೈಟ್ ಬಂದ್ಬಿಟ್ಟು 170 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತಾ. ಸೊ ಮೇಲ್ ಕೆಟಗರಿ ಅವರಿಗೆ 170 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತಾ. ಸೊ ಫಿಮೇಲ್ ಕೆಟಗರಿ ಅವರಿಗೆ 157 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಬೇಕು. ಸರ್ ಇಲ್ಲಿ ನಮಗ್ ಬಹಳ ತೊಂದರೆ ಆಯ್ತು ಸರ್. 170 ಸೆಂಟಿಮೀಟರ್ SSCGD ತಯಾರಿ ಮಾಡ್ಲಾರ್ಕ ಅಪ್ಲಿಕೇಶನ್ ಆಗಿರ್ಲಿಲ್ಲ. ಇದಕ್ಕೂ ಕೂಡ 170 ಹೈಟ್ ಕೊಟ್ರ ಸರ್ ಅಂತ ಎಷ್ಟೋ ವಿದ್ಯಾರ್ಥಿಗಳು ತೊಂದರೆ ಒಳಗ ಉಂಟಾದ್ರಿ. ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೊಡ್ರಿ, ಹೈಟ್ ಆಯ್ತು. ರನ್ನಿಂಗ್ ಎಷ್ಟು ಇರ್ತಪ್ಪ ಅಂದ್ರೆ 5 ಕಿಲೋಮೀಟರ್ ರನ್ನಿಂಗ್ ಇರ್ತದ. 24 ನಿಮಿಷದಲ್ಲಿ ಓಡಬೇಕು. ಸೊ ಮಹಿಳೆಯರು 1600 ಮೀಟರ್ ರನ್ನಿಂಗ್ ಇರ್ತೈತಿ. ಆ 8.5 ನಿಮಿಷದಲ್ಲಿ ನೀವು ರನ್ನಿಂಗ್ ಅನ್ನ ಕಂಪ್ಲೀಟ್ ಮಾಡಬೇಕಾಗತ್ತ. ನೆಕ್ಸ್ಟ್ ಸರ್ ಡ್ರೈವರು, ಮೋಟಾರ್ ಮೆಕ್ಯಾನಿಕ್, ವೆಹಿಕಲ್, ಗಾರ್ಡ್ನರು, ಪೇಂಟರು, ಕಾರ್ಪೆಂಟರು, ಬ್ರಾಸ್ ಬ್ಯಾಂಡು, ನೆಕ್ಸ್ಟ್ ಪೈಪ್ ಬ್ಯಾಂಡು, ಕಾಬ್ಲರು, ಟೇಲರು ಮತ್ತು ಬಗ್ಲರ್ ಮಾತ್ರ 5 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ. ಇನ್ನು ಉಳಿದಿರ್ತಕ್ಕಂಥ ಟ್ರೇಡ್ ನೋಡ್ಕೊಡ್ರಿ ಯಾವ್ಯಾವಪ್ಪ ಅಂತಂದ್ರೆ ಕುಕ್ಕು, ವಾಟರ್ ಕ್ಯಾರಿಯರು, ಬಾರ್ಬರು, ಹೇರ್ ಡ್ರೆಸ್ಸರು, ವಾಸರ್ ಮ್ಯಾನು, ವಾಸರ್ ವುಮನ್, ಸಫಾಯಿ ಕರ್ಮಚಾರಿ ಏನಿದೆಯಲ್ಲ ಇವಕ್ಕೆ 1600 ಮೀಟರ್ ರನ್ನಿಂಗ್ ಇರ್ತೈತಿ. ಬಾಯ್ಸ್ಗೆ ಎಷ್ಟು 1600 ಮೀಟರ್ ರನ್ನಿಂಗ್ ಇರ್ತೈತಿ. ಸೊ ಅದಕ್ಕೆ ಎಷ್ಟಂದ್ರೆ 10 ನಿಮಿಷದ ಹೊರಗಡೆ ಟೈಮಿಂಗ್ ಇರ್ತದ. ನೆಕ್ಸ್ಟ್ ಮಹಿಳೆಯರಿಗೆ 1600 ಮೀಟರ್ ರನ್ನಿಂಗ್ ಇರ್ತೈತಿ. 12 ನಿಮಿಷ ನಿಮ್ಗೆ ಟೈಮಿಂಗ್ ಇರ್ತದೆ. ನೆಕ್ಸ್ಟ್ ಪೈನಿಯರ್ ವಿಂಗ್ ಅಪ್ಲಿಕೇಶನ್ ಹಾಕೋರು ಮಾಸ್ಟರ್ ಎಲೆಕ್ಟ್ರಿಷಿಯನ್ ಇದೆಯಲ್ಲ ಅದಕ್ಕೆ 1600 ಮೀಟರ್ ರನ್ನಿಂಗ್ ಇರ್ತೈತಿ. ಸೊ 9 ನಿಮಿಷದವರೆಗಡೆ ಟೈಮಿಂಗ್ ಇರ್ತೈತಿ. ಅದು ಮಹಿಳೆಯರಿಗೆ ಇರುವುದಿಲ್ಲ. ವಾಟರ್ ಕ್ಯಾರಿಯರ್ ಕುಕ್ ಹಾಕ್ತಿರೋರಿಗೆ ಬರೀ 1600 ಮೀಟರ್ ರನ್ನಿಂಗ್ ಇರ್ತೈತಿ ಮಾತ್ರ.
ಎಕ್ಸಾಮ್ನಾಗ ಸ್ಟಡಿ ಮಾಡ್ರಿ. ನಿಮ್ಗೆ ಟೈಮಿಂಗ್ 10 ನಿಮಿಷ 16 ನೋಡ್ಬಿಟ್ರೆ ನಮ್ಮ ಅಗ್ನಿವೀರ್ ಹುಡುಗರು 6 ನಿಮಿಷ 15 ಸೆಕೆಂಡ್ ಓಡ್ಬೇಕು. ಇಲ್ಲಿ ನಿಮ್ಗೆ 10 ನಿಮಿಷ ಟೈಮಿಂಗ್ ಕೊಟ್ಟಾರ. ಪ್ರತಿಯೊಬ್ರು ಕೂಡ ಪಾಸ್ ಆಗ್ತೀರಿ, ಅದ್ರ ಬಗ್ಗೆ ಡೌಟೇ ಇಲ್ಲ. ಓಕೆ, ಹೈಟ್ ಬಗ್ಗೆ ಕ್ಲಿಯರಿಟಿ ಆಯ್ತು. ಚೆಸ್ಟ್ ಬಂದ್ಬಿಟ್ಟು ಚೆಸ್ಟ್ ನೋಡ್ಕೊಡ್ರಿ 80 ಇರಬೇಕು. ಎಕ್ಸ್ಪಾಂಡೆಡ್ ಅನ್ನ ಮಾಡಿದಾಗ 85 ಆಗಬೇಕು. 5 ಸೆಂಟಿಮೀಟರ್ ನ ಎಕ್ಸ್ಪಾಂಡೆಡ್ ಅನ್ನ ಮಾಡಲೇಬೇಕಾಗುತ್ತ. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ಇಷ್ಟು ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರೊಸೆಸ್ ಅನ್ನ ಕೊಟ್ಟಿದ್ದೀನಿ. ಸೊ ಇನ್ನು ಉಳಿದಿರ್ತಕ್ಕಂಥದ್ರಲ್ಲಿ ಏನು ಕೂಡ ಇಲ್ಲ. ಎಕ್ಸಾಮ್ ಸಿಲೆಬಸ್ ಕೂಡ ಕಂಪ್ಲೀಟ್ ಮಾಡಿದೆ. ನಿಮಗೆ ಎಕ್ಸಾಮ್ ಸಿಲೆಬಸ್ ಏನಿರ್ತದೆ ಅಂತ ಹೇಳಿ ನೆಕ್ಸ್ಟ್ 0.25 ನೆಗೆಟಿವ್ ಇರ್ತದೆ ಅಂತ ಹೇಳಿದೆ. ಎಷ್ಟು ಎಕ್ಸಾಮಿಗೆ 0.25 ನೆಗೆಟಿವ್ ಕೂಡ ಇರ್ತದ. ಓಕೆ, ನೆಕ್ಸ್ಟ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸೊ ಆಲ್ರೆಡಿ ನೋಟಿಫಿಕೇಶನ್ ನೋಡಿದ್ರಿ ಅಂತ ಅನ್ಕೊಳ್ತೀನಿ ಎಲ್ಲರೂ ಯಾಕಂದ್ರೆ ನಿನ್ನೆ ತಾನೇ ಕಾಯ್ತಾ ಇದ್ರಿ. ಮೆಡಿಕಲ್ ನಲ್ಲಿ ಏನಿರ್ತದ ಸರ್, ಎಕ್ಸಾಮ್ ಬಗ್ಗೆ ಐತಿ, ಫಿಸಿಕಲ್ ಎಕ್ಸಾಮ್ ಡೀಟೇಲ್ ಕೊಟ್ಟೆ, ಫಿಸಿಕಲ್ ಡೀಟೇಲ್ ಕೊಟ್ಟೆ, ಟ್ರೇಡ್ ಟೆಸ್ಟ್. ಸರ್ ಇವಾಗ ನಾವು ಡ್ರೈವರ್ ಟ್ರೇಡ್ ಹಾಕಿದೆ ಅಂತ ತಿಳ್ಕೊರಿ. ಡ್ರೈವರ್ ನಲ್ಲಿ ನಿಮ್ಗೆ ಡ್ರೈವಿಂಗ್ ಹೊಡ್ಯಾಕಸ್ತಾರ A2 ಮತ್ತು H L ಈ ತರ. ನೆಕ್ಸ್ಟ್ ಸರ್ ನಾನು ಬಾರ್ಬರ್ ಹಾಕಿದ್ದೀನಿ ಅಂತಂದ್ರೆ ನಿಮ್ಗೆ ಕಟಿಂಗ್ ಮಾಡಕ್ ಹಸ್ತಾರ. ನೆಕ್ಸ್ಟ್ ಅದರ ಜೊತೆಗೆ ವಾಸರ್ ಮ್ಯಾನ್ ಹಾಕಿದೆ ಅಂದ್ರೆ ನಿಮ್ಗೆ ವಾಸರ್ ಮ್ಯಾನ್ ಕ್ಲೀನ್ ಮಾಡಕ್ ಹಸ್ತಾರ ಬಟ್ಟೆ ಗಿಟ್ಟೆ. ನೆಕ್ಸ್ಟ್ ಅದರ ಜೊತೆಗೆ ನೀವೇನಾದ್ರೂ ಟೈಲರ್ ಹಾಕಿದ್ರಿಪ್ಪ ಅಂದ್ರೆ ಬಟ್ಟೆಯನ್ನು ಹೊಲಿಯಕ್ ಹಸ್ತಾರ. ನೆಕ್ಸ್ಟ್ ಬಗ್ಲರ್ ಏನಾದ್ರು ಹಾಕಿದ್ರಿಪ್ಪ ಅಂತಂದ್ರೆ ನಿಮ್ಗೆ ಪುಂಗಿ ಊದಾಕ್ ಏನಾದ್ರು ಈ ತರ ಯಾವ ತರಪ್ಪ ಅಂದ್ರೆ ಕಸಬ್ ಬ್ರೆಡ್ ನೀಡ್ತಿದಲ್ಲ ಆ ತರ ನೀವು ಅವೆಲ್ಲ ಮ್ಯೂಸಿಷಿಯನ್ ಇರ್ತಾರೆ ಅವನ್ನೆಲ್ಲಾನು ಊದೋದು ಕಲಿಬೇಕಾಗುತ್ತೆ. ಬಗ್ಲರ್ ಅಂದ್ರೆ ಅದೇ ವರ್ಕ್ ಇರ್ತದೆ. ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು ಅವೆಲ್ಲ ಎಲೆಕ್ಟ್ರಿಷಿಯನ್ ಐತಿ, ಎಲೆಕ್ಟ್ರಿಷಿಯನ್ ವರ್ಕ್ ಅನ್ನು ಮಾಡ್ಬೇಕಾಗತ್ತ. ಕುಕ್ ಇದ್ರೆ ಕುಕ್ ವರ್ಕ್ ಮಾಡ್ಬೇಕಾಗತ್ತ. ನೆಕ್ಸ್ಟ್ ಅದ್ರ ಜೊತೆಗೆ ವಾಟರ್ ಕ್ಯಾರಿಯರ್ ಇದ್ರೆ ವಾಟರ್ ಕ್ಯಾರಿಯರ್, ಕಾಯಿಪಲ್ಲೆ ಕಟಿಂಗ್ ಐತಿ, ಎಲ್ಲಾನು ಕೂಡ ಮಾಡ್ಬೇಕಾಗತ್ತ. ಪ್ರತಿ ಒಂದು ಟ್ರೇಡ್ ವೈಸ್ ನಾಳೆ ವಿಡಿಯೋದಲ್ಲಿ ಟ್ರೇಡ್ ವೈಸ್ ವಿಡಿಯೋನ ಮಾಡಿ ಹಾಕ್ತೀನಿ ನಿಮ್ಗೆ. ಟ್ರೇಡ್ ವೈಸ್ ಅಂದ್ರೆ ಯಾವ ಟ್ರೇಡಿಗೆ ಕುಕ್ಕಿಗೆ ಯಾರು ಹಾಕ್ತಾ ಇದಿಲ್ಲ. ಸೊ ಪ್ರತಿಯೊಬ್ರು ಕೂಡ ಯಾವ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದಿಲ್ಲ ಅದನ್ನು ಕೂಡ ಕಮೆಂಟ್ ಅನ್ನು ಹಾಕಿ. ಸರ್ ನಾನು ಕುಕ್ ಹಾಕ್ಬೇಕಂತ ಮಾಡಿದೀನಿ, ವಾಟರ್ ಕ್ಯಾರಿಯರ್ ಹಾಕ್ಬೇಕಂತ ಮಾಡಿದೀನಿ, ಸರ್ ನಾನು ಡ್ರೈವರ್ ಹಾಕ್ಬೇಕಂತ ಮಾಡಿದೀನಿ, ಯಾವ ಟ್ರೇಡ್ಗೆ ಹಾಕ್ಬೇಕು ಅನ್ಕೊಂಡಿದಿಲ್ಲ ಅದ್ರ ಬಗ್ಗೆ ಕಮೆಂಟ್ ಮಾಡ್ರಿ. ಪ್ರತಿ ಒಂದು ವಿದ್ಯಾರ್ಥಿಗೆ ಟ್ರೇಡ್ ವೈಸ್ ನಿಮ್ಗೆ ವಿಡಿಯೋನ ಮಾಡಿ ಹಾಕ್ತೀನಿ. ಟ್ರೇಡ್ ಟೆಸ್ಟ್ ಅನ್ನ ಏನ್ ಕೇಳ್ತಾರೆ, ಟ್ರೇಡ್ ಟೆಸ್ಟ್ ಪಾಸ್ ಮಾಡ್ಕೊಳ್ಬೇಕಾದ್ರೆ ಈಸಿ ಆಗಿರ್ತದ. ಅದ್ರ ಯಾವ ತರ ನೀವು ಕವರ್ ಮಾಡ್ಬೇಕು ಅನ್ನೋದು ಕೂಡ ನಾನು ಕಂಪ್ಲೀಟ್ ಆಗಿ ಪ್ರೋಸೆಸ್ ಅನ್ನ ಕೊಡ್ತೀನಿ. ಡಾಕ್ಯುಮೆಂಟ್ ಏನ್ ಬೇಕಾಗುತ್ತೆ ಅಂದ್ರೆ ಆಧಾರ್ ಕಾರ್ಡು, ನೆಕ್ಸ್ಟ್ ಅದ್ರ ಜೊತೆಗೆ SSLC ಮಾರ್ಕ್ಸ್ ಕಾರ್ಡು, ಫೋಟೋ, ಸಿಗ್ನೇಚರ್, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಮೊಬೈಲ್ ನಂಬರು, ಜಿಮೇಲ್ ID ಇಷ್ಟು ಡಾಕ್ಯುಮೆಂಟ್ಸ್ ಗಳಿದ್ರೆ ಅಪ್ಲಿಕೇಶನ್ ಅನ್ನ ಹಾಕೋಕೆ ಸಾಕು. ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡೋಗಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಓಕೆ, ಇಷ್ಟು ಡೀಟೇಲ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ ಸ್ನೇಹಿತರೆ, ಅವರು ರೆಡಿ ಆಗ್ರಿ. ಸೊ ಇನ್ಮೇಲೆ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಒಂದು ಲೈಕ್ ಮಾಡ್ರಿ. ಸರ್ ನಮಗೆ ಈ ಬೋರ್ಡ್ ಮೇಲೆ ನೋಡಿ ಸಾಕಾಗಿದೆ ಸರ್, ನಮ್ಗೆ ಡಿಜಿಟಲ್ ಬೋರ್ಡ್ ತಂಬನಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಡಿಜಿಟಲ್ ಬೋರ್ಡ್ ಸದ್ಯದಲ್ಲಿನೇ ತರ್ತಾ ಇದೀನಿ, ಬಟ್ ನಿಮ್ ಸಪೋರ್ಟ್ ಬೇಕು ಸ್ನೇಹಿತರೆ. ನಿಮ್ ಸಪೋರ್ಟ್ ಇದ್ರೆ ಮಾತ್ರ ಎಲ್ಲಾನು ಕೂಡ ತರಬಹುದು. ಬಟ್ ಸಪೋರ್ಟ್ ಮಾಡಿ ಏನಪ್ಪಾ ಅಂತಂದ್ರೆ 1,40,000 ಅಧಿಕ ವಿದ್ಯಾರ್ಥಿಗಳು ಫಾಲೋವರ್ಸ್ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಇದ್ದಾರೆ. 1,50,000 ಆಯ್ತಪ್ಪ ಅಂದ್ರೆ ನಿಮ್ಗೆ ಅವತ್ತೇ ಡಿಜಿಟಲ್ ಬೋರ್ಡ್ ತಂದು ಡೈಲಿ ಇನ್ಫಾರ್ಮೇಶನ್ ಗಳನ್ನ ಡಿಜಿಟಲ್ ಬೋರ್ಡ್ ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ಕ್ಲಾಸಸ್ ಗಳನ್ನ, ಆನ್ಲೈನ್ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಸಪೋರ್ಟ್ ಮಾಡ್ರಿ. ಪ್ರತಿ ಒಂದು ವಿದ್ಯಾರ್ಥಿಗೆ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಪ್ರತಿ ಒಂದು ಇನ್ಫಾರ್ಮೇಶನ್ಗಳು ನಿಮ್ ಮುಂದೆ ಬರ್ತಾನೆ ಇರ್ತದೆ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ, ಸೊ ಹೆಲ್ಪ್ ಆಗಿದ್ರೆ, ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಹಾಕಿ. ಅದ್ರ ಜೊತೆಗೆ ಫಾಲೋ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ, ಫಾಲೋ ಮಾಡ್ಕೊಳ್ರಿ. ಇದರ PDF ಅನ್ನ ನಾನು HJ Paramilitary ಟೆಲಿಗ್ರಾಮ್ದಲ್ಲಿ ಕೂಡ ಅಪ್ಲೋಡ್ ಅನ್ನ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ರಿ. ಸರ್ ಇದಕ್ಕೆ ಇನ್ನೊಂದು ಡೌಟ್ ಏನಂದ್ರೆ, ಸರ್ ಎಕ್ಸಾಮ್ ಲ್ಯಾಂಗ್ವೇಜ್ ಯಾವ್ದಿರುತ್ತಾ? ಇಂಗ್ಲಿಷ್ ಮತ್ತು ಹಿಂದಿ ಎರಡೇ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಇರ್ತದ. ಯಾವುದು? ಇಂಗ್ಲಿಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಇರೋದಿಲ್ಲ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಗೆಟ್ ರೆಡಿ ಟು ಫೈಟ್. ಜೈ ಹಿಂದ್, ಜೈ ಕರ್ನಾಟಕ.